ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆಯಿತು. 2.5 ವರ್ಷದ ಹಿಂದೆ ಒಂದಷ್ಟು ಭರವಸೆಗಳನ್ನ ಆಶ್ವಾಸನೆಗಳನ್ನ ನೀಡಲಾಗಿತ್ತು. ಹೊಸದಾಗಿ ಆಯ್ಕೆಯಾದಂತಹ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದಂತಹ ಸ್ಥಾನಮಾನಗಳು ಸಿಗುತ್ತೆ ಅನ್ನುವಂತ ಒಂದಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ರು. ಆದ್ರೆ ಅಂತ ಆಸೆಯಲ್ಲಿದ್ದವರಿಗೆ ಈಗ 2.5 ವರ್ಷ ಕಳೆದ್ರೂ ಕೂಡ ಮಂತ್ರಿಗಿರಿಯ ಕನಸು ಈಡೇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಅಂತ ಯಾವುದೇ ಸೂಚನೆಗಳು ಕೂಡ ಇಲ್ಲ. ಕಾಂಗ್ರೆಸ್ ಸಚಿವಾಕಾಂಕ್ಷಿಗಳಲ್ಲಿ ಒಂದು ರೀತಿಯಲ್ಲಿ ಕಾರ್ಮೋಡ ಆವರಿಸಿದೆ. ಆಡಳಿತ ಅವಧಿಯ ಅರ್ಧ ಅವಧಿ ಕಳೆದರೂ ಕೂಡ ಸ್ಪಷ್ಟತೆ ಅನ್ನೋದು ಇನ್ನೂ ಇಲ್ಲ. 2.5 ವರ್ಷದ ಬಳಿಕ ಸಚಿವಗಿರಿ ಅಂತ ಇದ್ದವರು ಈಗ ಒಂದು ರೀತಿಯಲ್ಲಿ ಅತಂತ್ರರಾಗಿದ್ದಾರೆ. ಅತ್ತ ಕಡೆಯೋ ಇತ್ತ ಕಡೆಯೋ ಏನಾಗುತ್ತೆ ಅನ್ನುವಂಥ ಸ್ಪಷ್ಟತೆ ಯಾರಿಗೂ ಇಲ್ಲ. ಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ರು ಒಂದಷ್ಟು ಹಿರಿಯ ಶಾಸಕರು, ಅವರು ಕೂಡ ಕಂಗಾಲಾಗಿದ್ದಾರೆ. ಹೋಗ್ಲಿ, ನಿಗಮ ಮಂಡಳಿ ಸ್ಥಾನದ ಮೇಲೆ ಕಣ್ಣಿಟ್ಟವರು ಕೂಡ ಕಂಗಾಲು, ಅವ್ರಿಗೂ ಕೂಡ ಸ್ಪಷ್ಟತೆ ಇಲ್ಲ. ನಿಗಮ ಮಂಡಳಿ ಭಾಗ್ಯ ಸಿಗುತ್ತೆ ಅನ್ನೋ ಅಂತ ಮನವಿ ಕೂಡ ಮಾಡಿಕೊಂಡಿದ್ರು, ಅದರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಜನವರಿ 29ಕ್ಕೆ ಕೆಲ ನಿಗಮ ಮಂಡಳಿಗಳ ಅವಧಿ ಕೂಡ ಅಂತ್ಯ ಆಗ್ತಾ ಇದೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಕನವರಿಕೆಯಲ್ಲಿದ್ದವ್ರಿಗೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಅಧಿಕಾರಾವಧಿ ಮುಂದುವರಿಯುತ್ತೋ ಅಥವಾ ಈಗ ಇದ್ದಂಥವರ ಅಧಿಕಾರಾವಧಿ ಅಂತ್ಯ ಆಗುತ್ತೋ, ಇದ್ಯಾವುದಕ್ಕೂ ಕೂಡ ಸಿಎಂ ಕಡೆಯಿಂದಲೂ ಅಭಯ ಸಿಕ್ಕಿಲ್ಲ, ಹೈಕಮಾಂಡ್ ಕಡೆಯಿಂದಲೂ ಸ್ಪಷ್ಟತೆ ಅನ್ನೋದು ಸಿಕ್ಕಿಲ್ಲ. ಪುನರಚನೆ ಆಗೋವರೆಗೂ ಅಧ್ಯಕ್ಷಗಿರಿಯನ್ನ ಮುಂದುವರಿಸಬೇಕು ಅಂತ ಒಂದಷ್ಟು ಜನ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿಎಂ ಹಾಗೂ ಡಿಸಿಎಂ ಮೊರೆ ಹೋಗೋದಕ್ಕೆ ಹಿರಿಯ ಶಾಸಕರು ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಸಂಪುಟ ಪುನರಚನೆ ಅಥವಾ ನಿಗಮ ಮಂಡಳಿ ಭಾಗ್ಯ ಇದೆರಡರ ಬಗ್ಗೆಯೂ ಕೂಡ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಈಗ ಹಿರಿಯ ಶಾಸಕರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ. ಉಳಿದಿರೋದು 2.5 ವರ್ಷ. ಆ 2.5 ವರ್ಷದಲ್ಲಾದ್ರೂ ಮಂತ್ರಿಗಿರಿ ಸಿಗ್ಲಿ ಅನ್ನೋದು ಅವರ ಆಶಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಉಳಿದಿರೋದು 2.5 ವರ್ಷ. ಈಗ ಕಳೆದಿರುವಂಥ 2.5 ವರ್ಷದಲ್ಲಿ ಬಹಳ ಅಸ್ಪಷ್ಟತೆ, ಅದರ ಜೊತೆಯಲ್ಲೂ ಕೂಡ ಈಗ ಮಂತ್ರಿ ಆಗಿದ್ದವ್ರಿಗೂ ಕೂಡ ಒಂದು ರೀತಿಯಲ್ಲಿ ಭಯ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಮುಂದೆ ಆಗಬೇಕು ಅಂತ ಅಂದುಕೊಂಡವ್ರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಒಟ್ಟಾರೆಯಾಗಿ ಈ ಪುನರಚನೆ ಆಗಿರ್ಬೋದು, ನಿಗಮ ಮಂಡಳಿ ಆಗಿರ್ಬೋದು, ಕ್ಲಾರಿಟಿ ಸಿಗೋದು ಯಾವಾಗ? ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಬಹಳ ಪ್ರಮುಖವಾಗಿ 2.5 ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಹಾಗಾಗಿ ನಿಮ್ಮನ್ನ 2 ವರ್ಷಕ್ಕೆ ನಾವು ನಿಗಮ ಮಂಡಳಿಗೆ ನೇಮಕ ಮಾಡಿದ್ದೇವೆ ಅನ್ನೋಂಥ ಮಾತನ್ನ ಹೇಳಿ ಸಿಎಂ ಡಿಸಿಎಂ ಹಾಗೂ ಹೈಕಮಾಂಡ್ ನಾಯಕರು 2 ವರ್ಷಕ್ಕೆ ಹಿರಿಯ ಶಾಸಕರಿಗೆ ನಿಗಮ ಮಂಡಳಿಗಳನ್ನು ಕೊಟ್ಟಿದ್ರು. ಬಹಳ ಪ್ರಮುಖವಾಗಿ 4 ಬಾರಿ 5 ಬಾರಿ ಗೆದ್ದಂಥ ಹಿರಿಯ ಶಾಸಕರಿದ್ದಾರೆ. ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಸದ್ಯಕ್ಕೆ ನಿಮ್ಗೆ ಅವಕಾಶ ಆಗಲ್ಲ, 2.5 ವರ್ಷಕ್ಕೆ ನಿಮ್ಮನ್ನು ಪರಿಗಣಿಸ್ತೇವೆ, ಅಲ್ಲಿವರೆಗೂ ಕೂಡ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿರಿ ಅನ್ನುವಂಥದ್ದು. ಇದೇ 26ಕ್ಕೆ ನಾಳೆಲ್ಲ ನಾಡಿದ್ದಕ್ಕೆ 26ಕ್ಕೆ ತುಂಬ್ತಾ ಇದೆ. ಅವತ್ತು ನಿಗಮ ಮಂಡಳಿಯ ಅವಧಿ ಮುಕ್ತಾಯವಾಗ್ತಾ ಇದೆ. ಈಗ ಈ ಮುಂದೆ ಕಾರ್ಯವನ್ನ ಅಧ್ಯಕ್ಷರಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅಥವಾ ನಮ್ಮನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಯಾವುದೇ ಸ್ಪಷ್ಟತೆ ಸಿಗ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಅವ್ರು ಈಗಾಗಲೇ ನಿಗಮ ಮಂಡಳಿಗಳಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಒಂದಷ್ಟು ಕಾರ್ಯಗತವಾದಂಥ ಕೆಲಸಗಳು ನಡೀತಾ ಇದ್ದಾವೆ. ಆದರೆ ಈಗ ಅಧಿಕಾರ ಅವಧಿ ಮುಕ್ತಾಯವಾಗಿದ್ದರಿಂದ ಅವರು ಮತ್ತೆ ಈಗ ಮಂಡಳಿಗೆ ಹೋಗಿ ಕೆಲಸ ಮಾಡೋಕ್ಕೆ ಆಗಲ್ಲ. ಆದರೆ ಅದನ್ನು ಮುಂದುವರಿಸ್ತೇವೆ ಅನ್ನುವಂಥದ್ದು ಸ್ಪಷ್ಟತೆ ಕೂಡ ಸಿಎಂ ಅವರಿಂದ ಸಿಗ್ತಾ ಇಲ್ಲ. ಅಥವಾ ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ ಅನ್ನೋಂಥ ಸ್ಪಷ್ಟನೆ ಸಿಗ್ತಾ ಇಲ್ಲ. 2.5 ವರ್ಷ ಅಂದರೆ ನವೆಂಬರ್ಗೆ ಆಗಬೇಕಾಗಿತ್ತು, ಡಿಸೆಂಬರ್ ಜನವರಿ ಕಳೀತಾ ಬಂತು. ಆದರೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಈಗ ಯಾರು ಕೂಡ ಸೊಲ್ಲೆತ್ತಾ ಇಲ್ಲ. ಮತ್ತು ಬಜೆಟ್ ಇರೋದ್ರಿಂದ ಈ ಅಧಿವೇಶನ ಮುಗಿಯುವವರೆಗೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಲಿ, ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಆಗಲಿ ಯಾವುದು ಕೂಡ ಚರ್ಚೆಗೆ ಬರೋದು ಅಸಾಧ್ಯ ಅನ್ನುವಂಥ ಮಾತುಗಳು ಈಗ ವ್ಯಕ್ತವಾಗ್ತಾ ಇರೋದ್ರಿಂದ ಸಹಜವಾಗಿ ಹಿರಿಯ ಶಾಸಕರು ಒಂದು ಅತಂತ್ರ ಸ್ಥಿತಿಗಾಗಿದ್ದಾರೆ. ಅವರು ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿಬೇಕಾ, ಈ ಬಗ್ಗೆ ಸಿಎಂ ಡಿಸಿಎಂ ಅವರ ಗಮನ ಸೆಳೆಯೋದು, ಹೈಕಮಾಂಡ್ ನಾಯಕರ ಗಮನ ಸೆಳೆದು ನಾವು ಇನ್ನಷ್ಟು ಕಾಲ ನಮ್ಮನ್ನ ಆ ಸೀಟ್ನಲ್ಲಿ ಆ ಹುದ್ದೆಯಲ್ಲೇ ಮುಂದುವರಿಸಿ, ಇಲ್ಲ ಆದರೆ ನಮ್ಮ ಸಚಿವ ಸ್ಥಾನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡೋಕ್ಕೆ ತಯಾರಾಗ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಶಾಸಕರಿಗೆ ಅತ್ತ ಮಂತ್ರಿ ಭಾಗ್ಯವೂ ಇಲ್ಲ, ಇತ್ತ ನಿಗಮ ಮಂಡಳಿಯೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅತಂತ್ರ ಸ್ಥಿತಿಗೆ ತಲುಪಿರ್ತಾ ಇದ್ದಾರೆ. ಅಶ್ವಿನಿ, ರೈಟ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆಯಿತು. 2.5 ವರ್ಷದ ಹಿಂದೆ ಒಂದಷ್ಟು ಭರವಸೆಗಳನ್ನ ಆಶ್ವಾಸನೆಗಳನ್ನ ನೀಡಲಾಗಿತ್ತು. ಹೊಸದಾಗಿ ಆಯ್ಕೆಯಾದಂತಹ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದಂತಹ ಸ್ಥಾನಮಾನಗಳು ಸಿಗುತ್ತೆ ಅನ್ನುವಂಥ ಒಂದಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ರು. ಆದ್ರೆ ಅಂತ ಆಸೆಯಲ್ಲಿದ್ದವರಿಗೆ ಈಗ 2.5 ವರ್ಷ ಕಳೆದ್ರೂ ಕೂಡ ಮಂತ್ರಿಗಿರಿಯ ಕನಸು ಈಡೇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಅಂತ ಯಾವುದೇ ಸೂಚನೆಗಳು ಕೂಡ ಇಲ್ಲ. ಕಾಂಗ್ರೆಸ್ ಸಚಿವಾಕಾಂಕ್ಷಿಗಳಲ್ಲಿ ಒಂದು ರೀತಿಯಲ್ಲಿ ಕಾರ್ಮೋಡ ಆವರಿಸಿದೆ. ಆಡಳಿತ ಅವಧಿಯ ಅರ್ಧ ಅವಧಿ ಕಳೆದರೂ ಕೂಡ ಸ್ಪಷ್ಟತೆ ಅನ್ನೋದು ಇನ್ನೂ ಇಲ್ಲ. 2.5 ವರ್ಷದ ಬಳಿಕ ಸಚಿವಗಿರಿ ಅಂತ ಇದ್ದವರು ಈಗ ಒಂದು ರೀತಿಯಲ್ಲಿ ಅತಂತ್ರರಾಗಿದ್ದಾರೆ. ಅತ್ತ ಕಡೆಯೋ ಇತ್ತ ಕಡೆಯೋ ಏನಾಗುತ್ತೆ ಅನ್ನುವಂಥ ಸ್ಪಷ್ಟತೆ ಯಾರಿಗೂ ಇಲ್ಲ. ಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ರು ಒಂದಷ್ಟು ಹಿರಿಯ ಶಾಸಕರು, ಅವರು ಕೂಡ ಕಂಗಾಲಾಗಿದ್ದಾರೆ.
ಹೋಗ್ಲಿ, ನಿಗಮ ಮಂಡಳಿ ಸ್ಥಾನದ ಮೇಲೆ ಕಣ್ಣಿಟ್ಟವರು ಕೂಡ ಕಂಗಾಲು, ಅವ್ರಿಗೂ ಕೂಡ ಸ್ಪಷ್ಟತೆ ಇಲ್ಲ. ನಿಗಮ ಮಂಡಳಿ ಭಾಗ್ಯ ಸಿಗುತ್ತೇನೋ ಅಂತ ಮನವಿ ಕೂಡ ಮಾಡಿಕೊಂಡಿದ್ರು, ಅದರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಜನವರಿ 29ಕ್ಕೆ ಕೆಲ ನಿಗಮ ಮಂಡಳಿಗಳ ಅವಧಿ ಕೂಡ ಅಂತ್ಯ ಆಗ್ತಾ ಇದೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಕನವರಿಕೆಯಲ್ಲಿದ್ದವ್ರಿಗೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಅಧಿಕಾರಾವಧಿ ಮುಂದುವರಿಯುತ್ತೋ ಅಥವಾ ಈಗ ಇದ್ದಂಥವರ ಅಧಿಕಾರಾವಧಿ ಅಂತ್ಯ ಆಗುತ್ತೋ, ಇದ್ಯಾವುದಕ್ಕೂ ಕೂಡ ಸಿಎಂ ಕಡೆಯಿಂದಲೂ ಅಭಯ ಸಿಕ್ಕಿಲ್ಲ, ಹೈಕಮಾಂಡ್ ಕಡೆಯಿಂದಲೂ ಸ್ಪಷ್ಟತೆ ಅನ್ನೋದು ಸಿಕ್ಕಿಲ್ಲ. ಪುನರಚನೆ ಆಗೋವರೆಗೂ ಅಧ್ಯಕ್ಷಗಿರಿಯನ್ನ ಮುಂದುವರಿಸಬೇಕು ಅಂತ ಒಂದಷ್ಟು ಜನ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿಎಂ ಹಾಗೂ ಡಿಸಿಎಂ ಮೊರೆ ಹೋಗೋದಕ್ಕೆ ಹಿರಿಯ ಶಾಸಕರು ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಸಂಪುಟ ಪುನರಚನೆ ಅಥವಾ ನಿಗಮ ಮಂಡಳಿ ಭಾಗ್ಯ ಇದೆರಡರ ಬಗ್ಗೆಯೂ ಕೂಡ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಈಗ ಹಿರಿಯ ಶಾಸಕರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ. ಉಳಿದಿರೋದು 2.5 ವರ್ಷ. ಆ 2.5 ವರ್ಷದಲ್ಲಾದ್ರೂ ಮಂತ್ರಿಗಿರಿ ಸಿಗ್ಲಿ ಅನ್ನೋದು ಅವರ ಆಶಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಉಳಿದಿರೋದು 2.5 ವರ್ಷ. ಈಗ ಕಳೆದಿರುವಂಥ 2.5 ವರ್ಷದಲ್ಲಿ ಬಹಳ ಅಸ್ಪಷ್ಟತೆ, ಅದರ ಜೊತೆಯಲ್ಲೂ ಕೂಡ ಈಗ ಮಂತ್ರಿ ಆಗಿದ್ದವ್ರಿಗೂ ಕೂಡ ಒಂದು ರೀತಿಯಲ್ಲಿ ಭಯ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಮುಂದೆ ಆಗಬೇಕು ಅಂತ ಅಂದುಕೊಂಡವ್ರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಒಟ್ಟಾರೆಯಾಗಿ ಈ ಪುನರಚನೆ ಆಗಿರ್ಬೋದು, ನಿಗಮ ಮಂಡಳಿ ಆಗಿರ್ಬೋದು, ಕ್ಲಾರಿಟಿ ಸಿಗೋದು ಯಾವಾಗ? ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಬಹಳ ಪ್ರಮುಖವಾಗಿ 2.5 ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಹಾಗಾಗಿ ನಿಮ್ಮನ್ನ 2 ವರ್ಷಕ್ಕೆ ನಾವು ನಿಗಮ ಮಂಡಳಿಗೆ ನೇಮಕ ಮಾಡಿದ್ದೇವೆ ಅನ್ನೋಂಥ ಮಾತನ್ನ ಹೇಳಿ ಸಿಎಂ ಡಿಸಿಎಂ ಹಾಗೂ ಹೈಕಮಾಂಡ್ ನಾಯಕರು 2 ವರ್ಷಕ್ಕೆ ಹಿರಿಯ ಶಾಸಕರಿಗೆ ನಿಗಮ ಮಂಡಳಿಗಳನ್ನು ಕೊಟ್ಟಿದ್ರು. ಬಹಳ ಪ್ರಮುಖವಾಗಿ 4 ಬಾರಿ 5 ಬಾರಿ ಗೆದ್ದಂಥ ಹಿರಿಯ ಶಾಸಕರಿದ್ದಾರೆ, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಸದ್ಯಕ್ಕೆ ನಿಮ್ಗೆ ಅವಕಾಶ ಆಗಲ್ಲ, 2.5 ವರ್ಷಕ್ಕೆ ನಿಮ್ಮನ್ನು ಪರಿಗಣಿಸ್ತೇವೆ, ಅಲ್ಲಿವರೆಗೂ ಕೂಡ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿರಿ ಅನ್ನುವಂಥದ್ದು. ಇದೇ 26ಕ್ಕೆ ನಾಳೆಲ್ಲ ನಾಡಿದ್ದಕ್ಕೆ 26ಕ್ಕೆ ತುಂಬ್ತಾ ಇದೆ. ಅವತ್ತು ನಿಗಮ ಮಂಡಳಿಯ ಅವಧಿ ಮುಕ್ತಾಯವಾಗ್ತಾ ಇದೆ. ಈಗ ಈ ಮುಂದೆ ಕಾರ್ಯವನ್ನು ಅಧ್ಯಕ್ಷರಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅಥವಾ ನಮ್ಮನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಯಾವುದೇ ಸ್ಪಷ್ಟತೆ ಸಿಗ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಅವ್ರು ಈಗಾಗಲೇ ನಿಗಮ ಮಂಡಳಿಗಳಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಒಂದಷ್ಟು ಕಾರ್ಯಗತವಾದಂಥ ಕೆಲಸಗಳು ನಡೀತಾ ಇದ್ದಾವೆ. ಆದರೆ ಈಗ ಅಧಿಕಾರ ಅವಧಿ ಮುಕ್ತಾಯವಾಗಿದ್ದರಿಂದ ಅವರು ಮತ್ತೆ ಈಗ ಮಂಡಳಿಗೆ ಹೋಗಿ ಕೆಲಸ ಮಾಡೋಕ್ಕೆ ಆಗಲ್ಲ. ಆದರೆ ಅದನ್ನು ಮುಂದುವರಿಸ್ತೇವೆ ಅನ್ನುವಂಥದ್ದು ಸ್ಪಷ್ಟತೆ ಕೂಡ ಸಿಎಂ ಅವರಿಂದ ಸಿಗ್ತಾ ಇಲ್ಲ. ಅಥವಾ ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ ಅನ್ನೋಂಥ ಸ್ಪಷ್ಟನೆ ಸಿಗ್ತಾ ಇಲ್ಲ. 2.5 ವರ್ಷ ಅಂದರೆ ನವೆಂಬರ್ಗೆ ಆಗಬೇಕಾಗಿತ್ತು, ಡಿಸೆಂಬರ್ ಜನವರಿ ಕಳೀತಾ ಬಂತು. ಆದರೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಈಗ ಯಾರು ಕೂಡ ಸೊಲ್ಲೆತ್ತಾ ಇಲ್ಲ. ಮತ್ತು ಬಜೆಟ್ ಇರೋದ್ರಿಂದ ಈ ಅಧಿವೇಶನ ಮುಗಿಯುವವರೆಗೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಲಿ, ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಆಗಲಿ ಯಾವುದು ಕೂಡ ಚರ್ಚೆಗೆ ಬರೋದು ಅಸಾಧ್ಯ ಅನ್ನುವಂಥ ಮಾತುಗಳು ಈಗ ವ್ಯಕ್ತವಾಗ್ತಾ ಇರೋದ್ರಿಂದ ಸಹಜವಾಗಿ ಹಿರಿಯ ಶಾಸಕರು ಒಂದು ಅತಂತ್ರ ಸ್ಥಿತಿಗಾಗಿದ್ದಾರೆ. ಅವರು ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿಬೇಕಾ, ಈ ಬಗ್ಗೆ ಸಿಎಂ ಡಿಸಿಎಂ ಅವರ ಗಮನ ಸೆಳೆಯೋದು, ಹೈಕಮಾಂಡ್ ನಾಯಕರ ಗಮನ ಸೆಳೆದು ನಾವು ಇನ್ನಷ್ಟು ಕಾಲ ನಮ್ಮನ್ನು ಆ ಸೀಟ್ನಲ್ಲಿ ಆ ಹುದ್ದೆಯಲ್ಲೇ ಮುಂದುವರಿಸಿ, ಇಲ್ಲ ಆದರೆ ನಮ್ಮ ಸಚಿವ ಸ್ಥಾನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡೋಕ್ಕೆ ತಯಾರಾಗ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಶಾಸಕರಿಗೆ ಅತ್ತ ಮಂತ್ರಿ ಭಾಗ್ಯವೂ ಇಲ್ಲ, ಇತ್ತ ನಿಗಮ ಮಂಡಳಿಯೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅತಂತ್ರ ಸ್ಥಿತಿಗೆ ತಲುಪಿರ್ತಾ ಇದ್ದಾರೆ. ಅಶ್ವಿನಿ, ರೈಟ್.